ಪ್ರೈಸ್ ದ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 30ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ ಆತನು ಕೃಪೆ ತೋರಿಸಬೇಕೆಂದು ಕಾದಿರುವನು ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ಕರ್ತನು ಆತ್ಮನು ನಮ್ಮ ಜೀವಿತಗಳಲ್ಲಿ ಆತನು ಏನು ಮಾಡುವವನಾಗಿದ್ದಾನೆ? ತನ್ನ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಆತನು ಏನು ಮಾಡುವವನಾಗಿದ್ದಾನೆ? ಹೇರಳವಾಗಿ ಸುರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವಾಗ, ದೇವರ ಕೃಪೆಯು ನಮ್ಮ ಮೇಲೆ ಇಳಿದು ಬರುವಾಗ, ನಮ್ಮ ಜೀವಿತಗಳಲ್ಲಿ ನಾವೇನು ಮಾಡ್ತೇವೆ? ಹೊಸ ಕಾರ್ಯಗಳಲ್ಲಿ ನಡೆದು ಹೋಗುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ಕರ್ತನೇ, ನಿನ್ನ ಕೃಪೆಯನ್ನು ನನ್ನ ಮೇಲೆ ಸುರಿಸು ಸ್ವಾಮಿ. ದೇವರೇ, ದಾವಿದನು ಹೊಂದಿಕೊಂಡಿರುವಂತಹ ಕೃಪೆಯನ್ನು ನನಗೆ ಕೊಡು ದೇವರೇ. ಅಬ್ರಹಾಮನು ಹೊಂದಿಕೊಂಡಿರುವಂತಹ ಕೃಪೆಯನ್ನು ನನಗೆ ಕೊಡು ದೇವರೇ. ಇಸಾಕನು ಹೊಂದಿಕೊಂಡಿರುವಂತಹ ಕೃಪೆಯನ್ನು ನನಗೆ ಕೊಡು ದೇವರೆಂದು ಪ್ರಾರ್ಥಿಸುವಾಗ, ಕರ್ತನ ಆತ್ಮನು ನಮ್ಮ ಮೇಲೆ ತನ್ನ ಕೃಪೆಯನ್ನು ಹೇರಳವಾಗಿ ಆತನು ಸುರಿಸುವವನಾಗಿದ್ದಾನೆ. ಇಸ್ರಾಯೇಲರ ಜೀವಿತದಲ್ಲಿ ಆತನು ಏನು ಮಾಡಿದನು? ಅತ್ಯುನ್ನತನಾಗಿ ಕಾಣಿಸಿಕೊಂಡನು. ದೊಡ್ಡ ಕಾರ್ಯಗಳನ್ನು ಆತನು ಮಾಡುವವನಾಗಿ ಕಾಣಿಸಿಕೊಂಡನು. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ನಮ್ಮ ಜೀವಿತಗಳಲ್ಲಿ ಅತ್ಯುನ್ನತನಾಗಿ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಯಾವಾಗ ದೇವರ ಕೃಪೆ ನಮ್ಮ ಮೇಲೆ ದೊಡ್ಡ ಗುರಾಣಿ ರೀತಿಯಲ್ಲಿ ತುಂಬಲ್ಪಡುವಂಥದ್ದಾಗಿದೆಯೋ, ಆಗ ದೇವರ ಮಹಿಮೆನ ನಾವು ನೋಡುತ್ತೇವೆ, ದೊಡ್ಡ ಕಾರ್ಯಗಳಲ್ಲೇ ನಡೆದು ಹೋಗುತ್ತೇವೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ಆತನ ಕೃಪೆಯನ್ನು ಬಿಟ್ಟು ನಾವು ಹೊರಗಡೆ ಹೋಗಬಾರದು. ಆತನು ಕೃಪೆ ತೋರಿಸಬೇಕೆಂದು ಆತನು ಏನು ಮಾಡುವವನಾಗಿದ್ದಾನೆ? ಕಾಯ್ದುಕೊಂಡಿದ್ದಾನೆ ನಮ್ಮ ಜೀವಿತಗಳಲ್ಲಿ. ನನ್ನ ಮಗನು ಯಾವಾಗ ನನ್ನ ಕಡೆ ತಿರುಗಿಕೊಳ್ತಾನೆ, ನನ್ನ ಮಗಳು ಯಾವಾಗ ನನ್ನ ಕಡೆ ತಿರುಗಿಕೊಳ್ತಾಳೆ ಎಂದು ಆತನು ನಮಗಾಗಿ ಎದುರು ನೋಡುವವನಾಗಿದ್ದಾನೆ. ಆದುದರಿಂದ ನಾವು ಆತನ ಕಡೆಗೆ ನಾವೇನು ಮಾಡಬೇಕು? ತಿರುಗಿಕೊಳ್ಳಬೇಕು, ಆತನ ನಿರೀಕ್ಷೆ ನೀಡಬೇಕು. ಆಗ ದೇವರ ಕೃಪೆಯು ನಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ನಿನ್ನ ಕೃಪೆಯನ್ನು ಕರುಣೆಯನ್ನು ಬಲವಾಗಿ ಸುರಿಸು ದೇವ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾಗಿದ್ದೇವೆ. ಆಮೆನ್.